ಮಾತಿಗೆ ಜಾತ್ರೆ ಜಾತ್ನ ಮಾತಿಗೆ ಜಾತ್ರಿ ಖರೆ ಮೂರು ಚಂಜದಿಂದ ಹೇಳಕತ್ತಿದೀವಿ ಇದು ಜಾತ್ರೆ ಅಲ್ಲ ಅಲ್ಲ ಹೇಳದಿಲ್ಲ ಹಾ ಹಾ ಈಗ ಬರ್ತೈತಿ ಈಗ ಬರ್ತೈತ್ ನೋಡ್ರಿಪ್ಪ ಅದೇನು ಭಗವಂತ ಯಾಕಂತ ಕೇಳಿದ್ರ ಸ್ವಲ್ಪ ಯಾಕೋ ಆ ಮಧ್ಯಾಹ್ನದಾಗ ಸೌಳ್ ನೀರ್ ಕುಡಿಯೋಣ ಹೆಂಗ ದನಿಗ ಕಟ್ ಆಗ್ಯದ ಹೌದ್ರಿಪ್ಪ ಇರ್ಲಿ ಆ ಹೆಂಗ ಮಾಡಿದ್ರೂ ಭಗವಂತನ ಸೇವಾ ಐತಿ ಹೌದು ಇವತ್ತಿನ ದಿವಸ ಆ ಇಟ್ಟೊಬ್ಬರ ಎಷ್ಟು ಬುದ್ಧಿ ಕೊಡ್ತಾನ ಅಷ್ಟ್ರ ಮಟ್ಟಿಗೆ ಕಾರ್ಯಕ್ರಮ ನಡ್ದದ್ರಿಪ್ಪ ನಡ್ದದ ನಮ್ಮ ಆಚೆ ಕಡೆ ಹಾಡತಕ್ಕಂತ ಜನವಾಡ ಕಲಾ ಸಂಘದವರು ಹಾ ಆ ಒಂದು ಸಂವಾದ ರೂಪದೊಳಗ ಏನು ಮಾತಾಡ್ಯಾರಿಪ್ಪ ದೇವರ ಮತ್ತು ಭಕ್ತನಂತ ಸಂವಾದ ರೂಪ ಹಾ ಹಾ ಅದಕ್ಕ ನೋಡ್ರಿ ನಂಬದ್ರೆ ದೇವ್ರ ಹಿಂಗದಾನ ಹಿಂಗದಾನ ನಿಮ್ಮ ಭಕ್ತ ಹೆಂಗದಾನ ಯಾರಿಗೆ ಭಕ್ತ ಅಂದ್ರು ಯಾರಂದ್ರು ಹಾ ಹಾ ಪ್ರಥಮದೊಳಗ ಭಕ್ತ ಆದವ ಯಾರ ಅನ್ನುವಂತಾದ ಕೇಳವ್ರಿ ಕೇಳಿದ ಕಾಲ ಕೇಳಿದ್ರ ಅವ್ರು ಏನ್ ಹೇಳಿದ್ರಿಪ್ಪ ಮಾತ ಜಯ ವಿಜಯ ಇದ್ರತ್ತ ಹೌದ್ರಿಪ್ಪ ಅವ್ರ ಮೊದಲ ಭಕ್ತರಾದ್ರತ್ತ ಹಾ ಹಾ ಏನೇನೋ ಹೇಳಿದ್ರ ಅವ್ರ ಬಾಳ ಹೇಳ್ಯಾರ್ರಿಪ್ಪ ಇರ್ಲಿ ಯಾಕತ್ ಕೇಳಿದ್ರ ಯಾರ್ಯಾರಿಗೆ ಎಷ್ಟೆಷ್ಟು ನೆಲಕ್ತದ ಅಷ್ಟೇ ಹರ್ಕೋಬೇಕಾಗ್ತದ ಹಾ ಹಾ ಯಾರ್ಯಾರಿಗೆ ಅಷ್ಟೆಟ ಭಗವಂತ ಬುದ್ಧಿ ಕೊಟ್ಟಾನ ಅಟ್ಟದ ಬಗ್ಗೆ ಮಾತಾಡೋದೈತ್ರಿಪ್ಪ ಅಷ್ಟು ಮಾತಾಡೋದೈತಿ ಹಾ ಹಾ ಇವತ್ತು ಈ ಪಟ್ಟಣ ಕೊಡೋಲಿ ಒಳಗ ಈ ವಿಜೃಂಭಣೆ ಕಾರ್ಯಕ್ರಮ ನಡಿಬೇಕಾಗಿತ್ತಂದ್ರ ಯಾಕೆ ನಡಿಬೇಕಾಗ್ಯದ ಯಾಕೆ ನಡಿಬೇಕಾಗ್ಯದ್ರಿಪ್ಪ ಇಷ್ಟೋತನ ಸ್ಟೋರಿ ಹೇಳ್ಕೊತ ಬಂದಿದೆವು ಹಾ ಹಾ ಇಲ್ಲಿ 12 ವರ್ಷ ಇಟ್ಟೊಬ್ರಾಯಂದಲ್ಲಿ ಜೈನಾಪುರದೊಳಗ ಹಾ ದೊರಿದೊಳಗೊಂಡ ಮತ್ತು ಕೊಡಿ ನಂದಗೊಂಡನ ಮನಿ ಒಳಗ ಚಾಕ್ರ ಆಯ್ತು ಆಯ್ತು ಅವಾಗ ಇಟ್ಟೊಬ್ರಾಯ ಬಿಟ್ಟು ಹೋದ ಹಾ ಹಾ ಈ ಕಡೆ ಅಲ್ಲಿ ಅವನು ಬಿಡಿಸಿರತಕ್ಕಂತ ಮಲ್ಲಪ್ಪನ ಬಿಟ್ಟ 3 ಮಂದಿ ಮಕ್ಕಳತ್ತಿದೆ ಹೇಳೇನಿ ಹೇಳ್ಯಾರಿಪ್ಪ ಯಾರು ರಾಯಪ್ಪ ಸಿದ್ದಪ್ಪ ಹೊನ್ನಪ್ಪ 3 ಮಂದಿ ಮಕ್ಕಳ ಹೌದು ಮಕ್ಕಳ ವಯಸ್ಸಿಗೆ ಬಂದ ಬಳಕ 3 ಮಂದಿದ ಲಗ್ನ ಮಾಡಿಕರಿಂದ ಎಲ್ಲಿ ದೊರಿದೊಳಗೊಂಡನ ಮನೆಯಾಗಿ ಆ ಏನು ನೌಕರಿ ಚಾಕರಿ ಮಾಡ್ತಿದ್ದ ಹೌದ್ರಿಪ್ಪ ಆ ಸಂದರ್ಭದೊಳಗೆ ಇಟ್ಟೊಬ್ರಾಯನ್ ಯಾವಾಗ ಬಿಡಿಸಿ ಕಳಿಸದ ನನ್ನ ಇಲ್ಲಿದ್ ಯಾವಾಗ ಬಿಡಿಸಿ ಕಳಿಸದ ನಂದ್ ಬಳಕ ನಾ ಇರಬಾರ್ದತ್ ಇಟ್ಟೊಬ್ರಾಯ ಹಾದ ಹೌದು ಯಾಕೆ ಹಾದರಿಪ್ಪ ಮರ್ಯಾದೆ ಇಲ್ಲದ ಜಾಗದೊಳಗ ಇರುದು ಮಾನವಂತರ ಲಕ್ಷಣ ಅಲ್ಲಲ್ರಿಪ್ಪ ಇಟ್ಟೊಬ್ರಾಯ ತಿಳ್ಕೊಂಡ ಜಾಗ ಬಿಟ್ಟ ಯಾವಾಗ ನನ್ನ ಇಲ್ಲಿದ ಬಿಡಿಸಿ ಕಳಿಸ್ಯಾನಂದ್ರ 3 ಮಂದಿ ಮಕ್ಕಳು 3 ದಿಕ್ಕಿಗೆ ಹೋಗ್ಲಿ ಅಂತ ಇಟ್ಟೊಬ್ರಾಯ ಸಂಕಲ್ಪ ಮಾಡಿದ 3 ಮಕ್ಕಳು ಬ್ಯಾರೆ ಆದ್ರು ಹೌದ್ರಿಪ್ಪ ಹಿರಿಯವ ರಾಯಪ್ಪ ಹಿರೇಬುದ್ನೂರಕ್ಕೆ ಹೋದ ಸಿದ್ದಪ್ಪ ಸಂಕೇಶ್ವರಕ್ಕ ಹೊನ್ನಪ್ಪ ರಾಯಬಾಕ್ ಉಳಿದ ಬಳಕ ಮಕ್ಕಳ ಹಂತಕ್ಕ ಯಾರು ಹಿರಿಯವ ತಂದಿ ಮಲ್ಲಪ್ಪ ರಾಯಪ್ಪನ ಹಂತಕ್ಕೆ ಹೋದ ಬಳಕ ಅವಾಗ ಮುಂದೆ ಇವಾಗ ತಿಳಿತು ಏನು ತಿಳಿದ್ರಿಪ್ಪ ಮಾತ ನಾವೆಲ್ಲ ಹಿಂಗ ಆಗ್ಲಾಕ ಕಾರಣ ಏನದ ನಾವ ಹಿಂಗ ಆಗ್ಲಕ್ಕ ಕಾರಣ ಏನದ ಅವಾಗ ತಂದೆ ಇವರ 3 ಮಕ್ಕಳ ತಂದೆ ಆಗಿರತಕ್ಕಂತ ಮಲ್ಲಪ್ಪನ ಮಾತು ಹೇಳ್ದ ಏನ್ ಹೇಳ್ತಾನ್ರಿಪ್ಪ ಮಾತ ಅವಾಗ ರಾಯಬಾಗ ಬೀರಪ್ಪಗ ಹರಿಕೆ ಹೊತ್ತ 3 ಗಂಡಸ್ ಮಕ್ಕಳು 1 ಹೆಣ್ಮಗಳಿಗೆ ಹಡ್ದಾರ ರಾಯಬಾಗ ಬೀರಪ್ಪ ಹೇಳ್ದ ಏನ್ ಹೇಳ್ತಾರ್ರಿಪ್ಪ ಮಾತ ನಿಮ್ಮಪ್ಪ ದೊರಿದೊಳಗೊಂಡನ ಮನೆಯಾಗ ನೌಕರಿ ಚಾಕರಿ ಮಾಡಂತ ಸಂದರ್ಭದೊಳಗ ಒಬ್ಬ ಸಿದ್ಧಗ ಧಿಕ್ಕಾರ ಮಾಡಿ ಕಳಿಸ್ಯಾನ ಸಾಮಾನ್ಯ ಮನುಷ್ಯ ಅಲ್ಲ ಪಂಡರ್ಪುರದಿಂದ ಬಂದಿರತಕ್ಕಂತ ಇಟ್ಟೊಬ್ರಾಯಾಗ ಧಿಕ್ಕಾರ ಮಾಡಿ ಕಳಿಸ್ಯಾನ ಧಿಕ್ಕಾರ ಮಾಡಿದಕ್ಕಾಗಿ ನಿಮ್ಮ 3 ಮಂದಿ ಮಕ್ಕಳು ಒಡಕಾಗಿದ್ದೀರಿ ಹೌದ್ರಿಪ್ಪ ಪಾಯ್ದ ಮುಂದೆ ಹೆಂಗ ಇನ್ನು ಕೆಲವು ದಿನದಾಗ ಬರೋರ್ದಾರ ಅಲ್ಲಿಗೆ ಮುಂದೆ ಬರೋರ್ದಾರ ಬಂದ್ ಬೆಟ್ಟ ಆಗ್ತಾರ ಗುರುತ ಹಿಡಿದು ಹೋಗಿ ಪಾದ ಹಿಡ್ಕೊಂಡ್ರೆ ನಿಮ್ ಜನ್ಮ ಉದ್ಧಾರ ಆಗ್ತದಿರ್ಲಿಕ್ಕಂದ್ರೆ ಇಲ್ಲ ಅವಾಗ ನನಗೆ ಹೆಂಗ್ ಗೊತ್ತಾಗೋದು ನಿನಗೆ ಯಾವ ರೂಪದೊಳಗ ನಾ ತೋರಿಸ್ತೀನಿ ತಿಳ್ಕಿರಿಂದ ಆಕಾಶವಾಣಿ ಆಯ್ತು ಹೌದು ಅವಾಗ ಇಲ್ಲಿ ಇಟ್ಟೊಬ್ರಾಯಿಂದ ಸೇವಾ ಮುಗಿತ್ತು ಯಾರು ಗುರು ಶಿಷ್ಯರು ಕೂಡಿ ಮೂಗುತ್ತಿ ಮಡ್ಯಾಗ ಕೂಡಿದ್ರು ಅಲ್ಲಿದಿಂದ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಬೆಳೆಸಿ ಹೌದು ಸವದತ್ತಿ ತಾಲೂಕಿನ ಕಡಿಹಳ್ಳಿ ಕಡಿವಿ ಗ್ರಾಮಕ್ಕೆ ಹೋದ್ರು ಎಳ್ಳಿಯಮ್ಮ ಬಂದ ಹೇಳ್ತಾಳ ಅವ್ರಿಗೆ ಏನ್ ಹೇಳ್ತಾರ್ರಿಪ್ಪ ಮಾತ ನೀವ್ ಈ ಕಡೆ ಹೋಗ್ಬೇಡ್ರಿ ನಿಮ್ಮದ ಕೆಲಸ ಮೇಲ್ನಾಡಿಗೆದ ಮೇಲ್ನಾಡದೊಳಗ ಒಂದು ದೊಡ್ಡ ಕೀರ್ತಿ ಬೆಳೆಯೋದದ ದೊಡ್ಡ ಪವಾಡ ಬೆಳೆಯೋದದ ಆ ಕೀರ್ತಿ ಬೆಳಸಾಕ ನೀವು ಮೇಲ್ನಾಡಿಗೆ ಹೋಗ್ಬೇಕಂದ ಕಾಲಕ್ಕ ಆ ಇಟ್ಟೊಬ್ರಾಯ ಮತ್ತು ಬೀರಣ್ಣ ದೇವ್ರ ಕೂಡಿಕರಿಂದ ಬರ್ತಿದ್ರು ಹೌದ್ರಿಪ್ಪ ಯಾರು ರಾಯಪ್ಪ ಮತ್ತು ಮಲ್ಲಪ್ಪ ಅಪ್ಪ ಮಗ ಕುರಿಗಳನ್ನ ಕಾಯ್ತಿದ್ರು ಅವಾಗ ಆಕಾಶವಾಣಿ ಆಯ್ತು ಬರಾಕತ್ಯಾರ ಅವ್ರನ್ನ ಗುರುತು ಹಿಡಿದು ಪಾದ ಹಿಡ್ಕೊಂಡ್ರೆ ನಿನ್ನ ಪಾಪ ಪರಿಹಾರ ಆಗ್ತದೆ ಅಂದಕ್ಕಂದ್ರೆ ಇಲ್ಲ ಅಂದ ಕಾಲಕ್ಕ ಆ
ಕಂಬಳಿ ಏನೋ ಜಾಡ ಕಂಬಳಿ ಹೊತ್ತು ಕೈಯಾಗ ಬೆತ್ತ ಹಿಡ್ಕೊಂಡು ಹೌದು ಅವರು ಬರ್ತಿದ್ರು ಹಾ ಹಾ ನೋಡಿ ಕಿರಂದಿಯಪ್ಪ ಮತ್ತ ವಿಠೋಬರಾಯ ಮತ್ತ ಬೀರ್ ದೇವ್ರು ಬರ್ಲಾಕತ್ಯಾರ ಹಾ ಹಾ ಹೆಂಗ ಅವ್ರಿಗೆ ಮುಖ ತೋರಿಸ್ಲಿ ಓ ರಾಯಪ್ಪ ಹಾ ಹಾ ಆ ಇಟ್ಟೋಬರಾಯಾಗ ಮಾತಾಡಬಾರ್ದ ಮಾತಾಡಿ ಧಿಕ್ಕರದ ಮಾತಾಡಕಿರಂದ ಕೊಡಿ ನಂದೆ ನನ್ನ ಮನ್ಯಾಗಿಂದ ಚಾಕ್ರಿ ಬಿಡಿಸಿ ನಾ ಕಳಿಸೇನಿ ನನಗ ಮುಖ ತೋರ್ಸಕ್ ಹಾದಿಲ್ಲ ಹೆಂಗಾರ ಮಾಡಿ ನೀ ಹೋಗಿ ಅವ್ರನ್ನ ಕೂಡ್ತಿದ್ದೆ ಅಂದ್ರ ಕೂಡು ಹಾ ಹಾ ಅಂದ ಕಾಲಕ್ಕ ಹೌದ್ ಆ ಜಾಡಿ ಸಿದ್ದರನ್ನ ನೋಡಕರಿಂದ ಮಣ್ಣಿನ ಬೆಂದಿಗೆ ಒಳಗ ಹಾಲು ಹಿಡ್ಕೊಂಡೇಪ ಹಾ ಹಾ ಇವ ಹಾಲು ತಗೋರಿ ಅಂತ ಬಂದ ಅವಾಗ ಏನಂತಾರ್ರಿಪ್ಪ ನೀ ಯಾರ ಆತ್ ಕೇಳಿದ್ರಿ ಎಲ್ಲಾ ಗೊತ್ತಿರ್ತದ ಕರೆಕ್ಟ್ ಕೇಳಬೇಕಾಗ್ಯದ ಯಪ್ಪ ನಾವು ರಾಯಭಾಗದವ್ರು ಬಂದು ಕುರಿ ಹೊಡ್ಕೊಂಡು ಈ ಕಡೆ ಬಂದಿದೀವು ಹಾ ಹಾ ಒಟ್ಟ ನಿನ್ನ ಹಾಲು ನಾವು ಕುಡಿಯಂಗಿಲ್ಲ ಒಟ್ಟ ನಿನ್ನ ಹಾಲು ಕುಡಿಯಂಗಿಲ್ಲ ಹಾಲು ತರಬೇಡ ಅಂದ್ರು ಹೌದ್ರಿಪ್ಪ ತರಬೇಡ ಅಂದ ಕಾಲಕ್ಕ ಏನಾಯ್ತ್ರಿಪ್ಪ ಯಪ್ಪ ಏನೋ ನನ್ನಿಂದ ತಪ್ಪಾಗಿತ್ತಂದ್ರ ತಪ್ಪನ್ನ ಮನ್ನಿಸಿ ನೀವು ಹಾಲು ಸ್ವೀಕಾರ ಮಾಡ್ರಿ ಅಂದಾಗ ಅವಾಗ ಏನಂತಾರ್ರಿಪ್ಪ ಗುರು ಶಿಷ್ಯರು ಹೇಳಿದ್ರು ಏನ್ ಹೇಳ್ರಿಪ್ಪ ಮಾತ ನಿನ್ನ ಹಾಲು ನಾವು ಕುಡಿಬೇಕಾಗಿತ್ತಂದ್ರ ನಮ್ಮದೊಂದು ಮಾತಲ್ಲ ಏನ್ರಿಪ್ಪ ಅದು ಮಾತ ನಮ್ಮ ಮಾತು ನಡೆಸಿ ಕೊಡ್ತೀನಂದ್ರ ನೀ ತಂದಿರತಕ್ಕಂತ ಹಾಲು ನಾವು ಕುಡಿತೀವಿ ಇರ್ಲಿಕ್ಕಂದ್ರ ಇಲ್ಲ ಅಂತಂದ್ರು ಹಾ ಹಾ ಏನಿಪ್ಪ ಮಾತ ನಡೆಸಿ ಕೊಡ್ತೀನಿ ಅಂದ್ರೆ ಯಪ್ಪ ನನಗ ನೀಗಂತ ಅದಿತ್ತಂದ್ರ ನಾನು ನಡೆಸಿ ಕೊಡ್ತೀನಿ ಇರ್ಲಿಕ್ಕಂದ್ರ ಇಲ್ಲ ಹಾ ಹಾ ಅವಾಗ ಹೇಳಿದ್ರು ಏನ್ ಹೇಳಿರಿಪ್ಪ ಮಾತ ನಿನಗ ನೀಗುವಂತದ್ ಹೇಳ್ತೀವ್ ಹಾ ಹಾ ನೀಗಲಾರ್ದ ಒಟ್ಟೆ ಹೇಳಂಗಿಲ್ಲ ಹೂ ಅಂದ್ರ ಹೇಳ್ತೀವ ಅಂದ ಕಾಲಕ್ಕ ಹಾ ಯಪ್ಪ ನಂದ ಸರ್ವತ್ತ ತಪ್ಪಾಗ್ಯದ ಹೌದ್ ಏನು ತಪ್ಪಾಗ್ಯದ ನಿಂದ ತಪ್ಪಾಗಿಲ್ಲ ಹಾ ಹಾ ನಿಮ್ಮ ಅಪ್ಪ ಮಾಡಿದ ತಪ್ಪ ನೀನು ಒಪ್ಕೊಂಡು ಕರೆಂದ ಅದು ಮಾಡಬೇಕಾಗ್ಯದ ಏನಪ್ಪ ನಮ್ಮಪ್ಪ ತಿಳಿಲಾರ್ದನ ಮಾಡ್ಯಾನ ಕರೆ ನನಗೇನ್ ಹೇಳ್ತೀರಿ ಹೇಳ್ರಿ ಅಂದ ಬಳಕ ಅವಾಗ ಏನ್ ಹೇಳ್ತಾರ್ರಿಪ್ಪ ನೀ ಹಿಂದೆ ತಂದಿರತಕ್ಕಂತ ಹಾಲು ಈಗ ಕುಡಿಯಂಗಿಲ್ಲ ನಾವು ಮುಂದೆ ಪಟ್ಟಣ ಕಡಲಿಗೆ ಹೋಗಿ ನಮ್ಮದು ಸ್ಥಾಪನ ಆಗೋದದ ಸ್ಥಾಪನ ಆಗೋದದ ಆಕಾಶವಾಣಿ ಮುಖಾಂತರ ನಿನಗ ನಾವು ಹೇಳ್ತೀವಿ ಅವಾಗ ನಿನ್ನ ಹಾಲು ತಗೊಂಡು ಬರಬೇಕು ಅಂತ ಹೇಳಿಕರಂದ್ರ ರಾಯಪ್ಪ ಹೇಳಿಕರಂದ್ ಜಾಗ ಬಿಟ್ರು ಹೌದ್ರಿಪ್ಪ ಕುಡಸಾಕ ಹಿಂದೆ ತಂದಿರತಕ್ಕಂತ ಹಾಲ ಬೆಂದಿಗೆ ಒಳಗೆ ಏನಿದ್ದು ನೋಡು ಒಯ್ದ ತನ್ನ ಕುರಿ ದಡ್ಡಾಗಿಟ್ಟ ಎಷ್ಟೋ ದಿವಸ ಹೋಯ್ತು ದಿನನಿತ್ಯ ಪೂಜೆ ಪುನಸ್ಕಾರ ನಡೀತದಕ್ಕ ಹೌದ್ರಿಪ್ಪ ಎಷ್ಟೋ ದಿವಸ ಹೋಯ್ತು ಪೂಜೆ ಪುನಸ್ಕಾರ ನಡೀತು ಕೆಲವೊಂದು ದಿವಸ ಹೋದ ಬಳಿಕ ಆಕಾಶವಾಣಿ ಆಯ್ತು ನಾವು ಪಟ್ಟಣ ಕಡೋಲಿ ಒಳಗ ಅವ್ರು ಇಲ್ಲಿ ಬಂದು ಇಲ್ಲೆಲ್ಲಾ ಜಾಗ ತಗೊಂಡು ಗುಡಿ ಕಟ್ಟಿ ಇದೆಲ್ಲ ಆದ ಬಳಿಕ ಆಕಾಶವಾಣಿ ಆಯ್ತು ಅವಾಗ ಹಾಲು ತಗೊಂಡು ಬಾ ಅಂತೇಳಿ ಆಕಾಶವಾಣಿ ಆದ ಬಳಿಕ ಅಲ್ಲಿದಿಂದ ಹಾಲಿನ ಗುರುವಿಗೆ ತರಬೇಕಾಯ್ತ್ರಿಪ್ಪ ಅವಾಗ ಹಿಂಡಿಟ್ಟದ ಹಾಲದಾವ ನಿತ್ಯ ಪೂಜೆ ಮಾಡ್ಕೋತ ಹೊಂಟೀನಿ ಇನ್ನು ಅವ ಹಾಲು ಹೆಂಗ್ ಒಯ್ಯದು ಮತ್ತೊಂದು ಬಿಂದಿಗೆ ಹಾಲು ಹಿಂಡದ ಹೌದ್ರಿಪ್ಪ ನಮ್ಮಪ್ಪ ಮಾಡಿದ ತಪ್ಪಿಗೆ 3 ಮಂದಿ ಅಣ್ಣ ತಮ್ಮ 3 ಕಡೆ ದಿಕ್ಕು ಪಾಲಾಗಿದ್ದೆವು ಸಿದ್ದಣ್ಣ ಸಂಕೇಶ್ವರಕ್ಕೆ ಹೋದ ರಾಯಪ್ಪ ಹಿರೇಬುದ್ನೂರಕ ಹೊನ್ನಪ್ಪ ರಾಯಬಾಗ ಕುಳ್ದಾನ ಹೌದ್ರಿಪ್ಪ ಇರ್ಲಿ ಇವ ಕುರಿ ಹೊಡ್ಕೊಂಡು ಈ ಕಡೆ ಬಂದಾನ ಅಣ್ಣ ತಮ್ಮ ಜೋಡಾಗಿ ಗುರು ಶಿಷ್ಯರು ಹೇಳ್ಯಾರಂದ್ರ ಅಣ್ಣ ತಮ್ಮ ಜೋಡಾಗಿ ಹಾಲು ಒಯ್ಯನೋತ ತಿಳ್ಕೊಂಡು ಸಿದ್ದಣ್ಣನ ಎಲ್ಲಿಗೆ ಹಿರೇಬುದ್ನೂರಕ್ಕೆ ಕರೆಸಿ ಮತ್ತೊಂದು ಬಿಂದಿಗೆ ಹಾಲು ಹಿಂಡಿ ಪೈಲ ಹಿಂಡಿರತಕ್ಕಂಥದ್ದು ಒಂದು ಬಿಂದಿಗೆ ಪೂಜೆ ಪುನಸ್ಕಾರ ನಡೆದಿತ್ತು ಹೌದ್ರಿಪ್ಪ 2 ಬಿಂದಿಗೆ ಅಣ್ಣ ತಮ್ಮ ತಲೆ ಮೇಲೆ ಹೊತ್ತಕೊಂಡು ಸಾಗಿ ಸಂಚಾರ ಮಾಡುತ್ತ ನಾಗರಮುನ್ನೋಳಿ ಗ್ರಾಮಕ್ಕೆ ಬಂದ್ರು ಹೌದ್ರಿಪ್ಪ ನಾಗರಮುನ್ನೋಳಿ ಗ್ರಾಮದೊಳಗೆ ಎಲ್ಲಾ ಭಕ್ತಾದಿಗಳು ಕೂಡಿದು ಎಲ್ಲಿ ಇಟ್ಟವರಾಗ ಹಾಲು ಬಿಂದಿಗೆ ಹೊಂಟದನ್ನೋದು ಗೊತ್ತಾದ ಬಳಿಕ ಬಿಂದಿಗೆಯನ್ನ ಇಳಿಸಿ ಅಲ್ಲಿ ಪೂಜೆ ಪುನಸ್ಕಾರ ಮಾಡಿ ಪ್ರಸಾದ ಮಾಡಿಸಿ ಯಪ್ಪ ಮುಂದೋಗ್ರಿಂದ ಕಾಲಕ್ಕೆ ಅಲ್ಲಿದಿಂದ ಸಾಗಿ ಉಮ್ರಾಣಿ ಗ್ರಾಮಕ್ಕೆ ಬಂದು ಅಲ್ಲಿ ಜಿಡ್ಡಿ ಮನೆಯವರು ತದಾರ ಅವರು ಬಂದ ಕರೆಯಿಂದ ಬಿಂದಿಗೆ ಇಳಿಸಿ ಅಲ್ಲಿ ಪ್ರಸಾದ ಮಾಡಿಸಿದ್ರು ಹೌದ್ರಿಪ್ಪ ಅಲ್ಲಿದಿಂದ ಅವ್ರಿಗೆ ಯಾರೋ ಸಿದ್ದಣ್ಣ ಮತ್ತು ರಾಯಣ್ಣ ಇಬ್ಬರು ಕುಡಿಕರಿಂದ ಸಾಗಿಸಿ ಅಲ್ಲಿಗೆ ಕಡೋಲಿ ಗ್ರಾಮಕ್ಕೆ ಬಂದ್ರು ಹೌದ್ರಿಪ್ಪ ಕಡೋಲಿ ಗ್ರಾಮಕ್ಕೆ ಬಂದ್ಯಪ್ಪ ನೀ ಹೇಳಿದ ಪ್ರಕಾರ ಹಾಲು ತಂದಿದ್ಯತ್ತವ ಹಾಲು ತಂದಿದಿ ನಂದ್ ಹೇಳು ಮಾತಿನ್ನು ಬ್ಯಾರೆ ಅದ ಯಪ್ಪ ಏನ್ ಹೇಳ್ತಿ ನೀನು ಹಾಲು ನಾವು ಕುಡಿಬೇಕಾಗಿತ್ತಂದ್ರ ನಾವು ಜಾಗಕ್ಕೆ ಹೋದ ಬೆಳಕ್ ತಗೊಂಡ್ ಬಾತ್ ಹೇಳ್ತೀವ ತರ್ಬೇಕಂತ ಹೇಳಿದೆವು ಆ ಪ್ರಕಾರ ಹೇಳಿದೀವ ಹಾಲು ತಂದಿದಿ ಖರೆ ನಾವು ಹಾಲನ್ನು ಊಟ ಮಾಡ್ಬೇಕಾಗಿತ್ತಂದ್ರ ನಾವು ಹೇಳಿದ್ ಕೇಳಬೇಕು ಅವಾಗ ಅವಾಗ ಹೇಳ್ತಾರ ಏನ್ ಹೇಳ್ತಾರಿಪ್ಪ ಏನ್ ಹೇಳ್ತಿ ಹೇಳಪ್ಪ ಅಂದಾಗ